ಚಾನಲ್. ನೋಡಿ, ನಾನು ನಿಮಗೆ ಇವತ್ತು ಈ ಸೀರೆಗೆ ಡಬಲ್ ಸ್ಟೆಪ್ಪು ಡಿಸೈನ್ನ ತೋರಿಸ್ಕೊಡ್ತೀನಿ. ಇದು ಒಂದೇ ಕಲರ್ ಇದೆ, ಗ್ರೀನ್ ಒಂದೇ ಇದೆ ಸೀರೆ, ಮತ್ತು ಇದಕ್ಕೆ ಗೋಲ್ಡು ಬಂದಿದೆ. ಹಾಗಾಗಿ ನಾನು ಗೋಲ್ಡು ಮತ್ತು ಗ್ರೀನು 2 ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಮತ್ತು ಇದಕ್ಕೆ ಬೀಡ್ ನೋಡಿ, ಸ್ಮಾಲ್ ಸೈಜ್ಗಿಂತ ಸ್ವಲ್ಪ ದೊಡ್ಡ ಸೈಜು, ಮತ್ತು ನೀಡಲ್ ನಂಬರ್ 10. ನೋಡಿ, ಫಸ್ಟು ಸ್ಯಾರಿಗೆ ಈ ಥರ ಹೋಗಿ 6 ಎಳೆ ದಾರ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ನೋಡಿ ಬಂದು ಈ ಥರ ಗಂಟು ಹಾಕ್ಕೋಬೇಕು. ಸೀರೆ ಗಂಟು ಹಾಕ್ಕೊಳ್ಳೋದ್ರಿಂದ ತುಂಬ ಟೈಟಾಗಿ ಕೂರುತ್ತೆ, ಯಾವುದೇ ಕಾರಣಕ್ಕೂ ಬಿಚ್ಚಲ್ಲ. ನೋಡಿ, ಅದೇ ಲೂಪಲ್ಲಿ ಹೋಗಿ ಇನ್ನು ಮತ್ತೆ ಒಂದು ಸಲ ಲಾಕ್ ಮಾಡಬೇಕು. ಇವಾಗ 2 ಚೈನ್ ಹಾಕಾದ್ಮೇಲೆ ಇಲ್ಲಿಂದನೇ ಡಬಲ್ ಕ್ರೋಶ. ನೋಡಿ, ಅದೇ ಲೂಪಲ್ಲಿ ಹೋಗಬೇಕು, ಬೇರೆ ಸೈಡ್ ಹೋಗ್ಬಿಡಿ. ಡಬಲ್ ಆದಾಗ ನೋಡಿ, ಇದೊಂದು ಡಬಲ್ ಕ್ರೋಶ ಆಗುತ್ತೆ, ಇದೊಂದು ಕಂಬ ಆಗುತ್ತೆ, ಎರಡು ಒಂದೊಂದು ಕಂಬ ಆಗುತ್ತೆ. ಇವಾಗ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಮತ್ತೆ ಅದೇ ಲೂಪಲ್ಲಿ ಡಬಲ್ ಕ್ರೋಶ ಮಾಡಬೇಕು. ಈ ಥರ ಬಂದಿದೆ ನೋಡಿ. ಇವಾಗ 3 ಚೈನ್ ಹಾಕಾದ್ಮೇಲೆ ಸ್ವಲ್ಪ ಗ್ಯಾಪ್ ಇಟ್ಟು ಇಲ್ಲಿಂದ ಸೂಜಿ ಮೇಲೆ ದಾರ ತಗೊಂಡು ನೋಡಿ, ಇಲ್ಲಿಂದ ಸ್ವಲ್ಪ ಈ ಥರ ಗ್ಯಾಪ್ ಕೊಟ್ಟು ಇಲ್ಲಿಗೆ ಡಬಲ್ ಕ್ರೋಶ ಮಾಡಬೇಕು. ನೋಡಿ, 2 ಸಲ ಡಬಲ್ ಕ್ರೋಶ ಅದೇ ಲೂಪಲ್ಲಿ ಮಾಡಬೇಕು. ಇದಾದಮೇಲೆ ಇವಾಗ ಬೀಡು ನೋಡಿ, ಬೀಡನ್ನ ಈ ಥರ ಒಳಗಡೆ ತಗೊಂಡು ಬೀಡನ್ನ ಲಾಕ್ ಮಾಡಬೇಕು. ಮತ್ತು ಇನ್ನೊಂದು ಬೀಡು ಮತ್ತು ಇದನ್ನು ಲಾಕ್ ಮಾಡಬೇಕು. ಮತ್ತು ಇನ್ನೊಂದು ಒಟ್ಟು 3 ಬೀಡ್ ಹಾಕಬೇಕು. ಮತ್ತು ಡಬಲ್ ಕ್ರೋಶ ಮಾಡಬೇಕು. ಸೂಜಿ ಮೇಲೆ ದಾರ ತಗೊಂಡು ಮತ್ತು ಅದೇ ಲೂಪಲ್ಲಿ ಹೋಗಿ ನೋಡಿ, ಈ ಥರ 2 ಸಲ ಡಬಲ್ ಕ್ರೋಶ ಮಾಡಬೇಕು. ಮತ್ತು ಇವಾಗ 3 ಚೈನ್ ನೋಡಿ, ಈ ಥರ ಡಿಸೈನ್ ಕಾಣಿಸುತ್ತೆ. ಇವಾಗ 3 ಚೈನ್ ಹಾಕಿ ಸ್ವಲ್ಪ ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶ ಮಾಡಬೇಕು. ನೋಡಿ, ಒಂದು ಸಲ ಆಯಿತು. ಮತ್ತು ಒಂದು ಸಲ ಡಬಲ್ ಕ್ರೋಶ, ಅದಾದಮೇಲೆ 3 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಅದೇ ಲೂಪಲ್ಲಿ ಹೋಗಿ ಡಬಲ್ ಕ್ರೋಶ ಮಾಡಬೇಕು. ನೋಡಿ, ಒಂದು ಡಿಸೈನ್ಗೆ ಖಾಲಿ ಬಿಡಬೇಕು, ಮತ್ತು ಒಂದು ಡಿಸೈನ್ಗೆ ಬೀಡ್ ಹಾಕ್ಕೊಂಡು ಹೋಗಬೇಕು. ಇದೇ ರೀತಿ ಸೀರೆ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಾನು ಸೀರೆ ಫುಲ್ಲು ಹಾಕಾದ್ಮೇಲೆ ನಿಮ್ಗೆ ಯಾವ ಥರ ಕಾಣಿಸ್ತಿದೆ ಈ ಡಿಸೈನ್ ಅಂತ ತೋರಿಸ್ತೀನಿ. ಸ್ಯಾರಿ ಫುಲ್ಲು ಆದಮೇಲೆ ಡಿಸೈನ್ ಈ ಥರ ಕಾಣಿಸ್ತಿದೆ. ನಾನು ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ನಾನು ನೆಕ್ಸ್ಟ್ ಸ್ಟೆಪ್ಗೆ ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ 6 ಎಳೆದು. ಮತ್ತು ನಾನು ಇದನ್ನು ನೋಡಿ, ಇಲ್ಲಿ ಚೈನ್ ಹಾಕಿದ್ನಲ್ಲ 2 ಚೈನು ಡಬಲ್ ಕ್ರೋಶ ಇದೆಯಲ್ಲ, ಅದ್ರ ಮಧ್ಯ ಗಂಟಾಕಿ ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ಅದರಲ್ಲೇ ಹೋಗಿ ಲಾಕ್ ಮಾಡಬೇಕು.
ಈ ಥರ ಲಾಕ್ ಮಾಡಾದಮೇಲೆ ಒಂದು ಚೈನ್ ಹಾಕಾದ್ಮೇಲೆ ಇಲ್ಲಿಂದನೇ 3 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಒಂದು, ಇದು 2, 3 ಸಲ ಡಬಲ್ ಕ್ರೋಶ ಮಾಡ್ಕೋಬೇಕು. 3 ಸಲ ಆದಮೇಲೆ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ಮತ್ತೆ ಅದೇ ಲೂಪಲ್ಲಿ ಅದೇ ಗ್ಯಾಪಲ್ಲಿ ನೋಡಿ ಡಬಲ್ ಕ್ರೋಶ ಮಾಡ್ಕೋಬೇಕು. ತ್ರೀ ಟೈಮು. ನೋಡಿ 3 ಟೈಮ್ ಆದಮೇಲೆ ನೋಡಿ ಇಲ್ಲಿ 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡಬೇಕು. ಮತ್ತೆ ಇನ್ನೊಂದು ಸಲ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಆಗಿದೆ. ಇವಾಗ ಇಲ್ಲಿ 2 ಟೈಮು ಸಿಂಗಲ್ ಕ್ರೋಶ ಮಾಡಿದ್ದೀವಿ. ಇವಾಗ ನೋಡಿ ಇಲ್ಲಿಂದನೇ ಬೀಡ್ ಪಕ್ಕ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಈ ಥರ ಆದಮೇಲೆ ಇವಾಗ 3 ಚೈನ್ ಹಾಕಿ ನೋಡಿ ಈ ಬೀಡ್ ಪಕ್ಕ ಜಾಗ ಇದೆಯಲ್ಲ ಅಲ್ಲೋಗಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಈ ಥರ 1 2 3 ಚೈನ್ ಹಾಕ್ಕೋಬೇಕು. ಮತ್ತು ಬೀಡ್ ಪಕ್ಕ ಹೋಗಿ ಸಿಂಗಲ್ ಕ್ರೋಶ, ಬೀಡ್ ಪಕ್ಕ ಗ್ಯಾಪ್ ಇದೆಯಲ್ಲ ಅಲ್ಲೋಗಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಅದೇ ರೀತಿ ಇಲ್ಲೂ 3 ಚೈನ್ ಹಾಕಿ ಈ ಥರ ಸಿಂಗಲ್ ಕ್ರೋಶ ಇಲ್ಲಾಂದರೆ ಲಾಕ್, ಎರಡರಲ್ಲಿ ಯಾವ್ದಾದ್ರು ಅಂದ್ಕೊಳ್ಳಿ ನೀವು. ಈ ಥರ ಆದಮೇಲೆ ಮತ್ತೆ ಇಲ್ಲಿ 3 ಚೈನ್ ಗ್ಯಾಪಲ್ಲಿ ಮತ್ತು ಸಿಂಗಲ್ ಕ್ರೋಶ, ಮತ್ತು ಇನ್ನೊಂದು 2 ಟೈಮು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇಲ್ಲಿಂದನೇ ಇಲ್ಲಿ 3 ಚೈನ್ ಗ್ಯಾಪ್ ಇದೆಯಲ್ಲ ಅದರಲ್ಲಿ ಹೋಗಿ ಡಬಲ್ ಕ್ರೋಶ ನೋಡಿ, ಆದರೆ 3 ಟೈಮ್ ಹಾಕ್ಕೋಬೇಕು. ತ್ರೀ ಟೈಮ್ ಹಾಕ್ಕೊಂಡು 2 ಚೈನ್ ಹಾಕ್ಕೋಬೇಕು. 2 ಚೈನ್ ಏನಕ್ಕೆ ಅಂದರೆ ಕುಚ್ಚು ಬರುತ್ತೆ ಇಲ್ಲಿ, ಹಾಗಾಗಿ ನೋಡಿ 2 ಚೈನ್ ಹಾಕಾದ್ಮೇಲೆ ಮತ್ತೆ ಡಬಲ್ ಕ್ರೋಶ ಮಾಡ್ತಿದ್ದೀನಿ. ನೋಡಿ 3 ಟೈಮ್ ಆಯಿತು. 3 ಟೈಮ್ ಆದಮೇಲೆ ಇಲ್ಲಿಂದಲೇ ಇಲ್ಲಿಗೆ ಸಿಂಗಲ್ ಕ್ರೋಶ, 3 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ 2 ಟೈಮು, ಮತ್ತು ಅಲ್ಲಿಂದ ಬೀಡ್ ಪಕ್ಕ ಸಿಂಗಲ್ ಕ್ರೋಶ. ಇದೇ ರೀತಿ ನೋಡಿ ಈ ಥರ ಕಾಣಿಸ್ತಿದೆ. ಇವಾಗ ಇಲ್ಲಿಗೆ ಕುಚ್ಚು ಬರುತ್ತೆ ನೋಡಿ, ಈ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. 2 ಚೈನ್ ಹಾಕಿದ್ದೀವಲ್ಲ ಅಲ್ಲಿ ನೋಡಿ ಈ ಟೈಪ್ ಕಾಣಿಸುತ್ತೆ. ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಕಟ್ಟಾದಮೇಲೆ ಮತ್ತು ಈ ಡಿಸೈನ್ ಎಲ್ಲ ಫಿನಿಶ್ ಆಗಿ ಕುಚ್ಚು ಕಟ್ಟೆಲ್ಲ ಆದಮೇಲೆ ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಡಿಸೈನು ಅಂತ ತೋರಿಸ್ತೀನಿ ನೋಡಿ. ಕುಚ್ಚೆಲ್ಲ ಕಟ್ಟಾದಮೇಲೆ ಫೈನಲಾಗಿ ಡಿಸೈನ್ ಈ ಥರ ಕಾಣಿಸ್ತಿದೆ. ನಾನು 87 ದಾರನ ಡಬಲ್ ಮಾಡಿ ಕುಚ್ಚು ಕಟ್ಕೊಂಡಿದ್ದೀನಿ. ಮತ್ತು ನಾನು ಇದಕ್ಕೆ ಅವರು ಹೇಳಿದರು ಕಸ್ಟಮರು 2 ಕಲರ್ ಮಿಕ್ಸು ಕುಚ್ಚಬೇಕು ಅಂತ, ಹಾಗಾಗಿ ನಾನು 2 ಕಲರು ಗೋಲ್ಡು ಮತ್ತು ಗ್ರೀನು 2 ಮಿಕ್ಸ್ ಮಾಡಿ ಕುಚ್ಚು ಕಟ್ಕೊಂಡಿದ್ದೀನಿ. ಮತ್ತು ಕುಚ್ಚನ್ನು ಅಷ್ಟೇ ಉದ್ದ ಬೇಕು ಅಂತ ಹೇಳಿದರು, ಹಾಗಾಗಿ ಉದ್ದ ಮಾಡಿದ್ದೀನಿ. ನೀವು ಬೇಕಂದರೆ ಪುಟ್ಟದಾರು ಮಾಡ್ಕೊಳ್ಳಿ, ಈ ಥರ ಇಲ್ಲಾಂದರೆ ಉದ್ದ ಬೇಕಂದ್ರೆ ಉದ್ದ ಮಾಡ್ಕೊಳ್ಳಿ. ಮತ್ತು ನೋಡಿ ಇಲ್ಲಿ ಒಂದು ಕುಂದನ್ ಅಂಟಿಸಿದ್ದೀನಿ ಸ್ಟೋನು, ನೀವು ಬೇಕಂದರೆ ಅಂಟಿಸ್ಕೋಬೋದು, ಇಲ್ಲಾಂದರೆ ಬೇಡ ಅಂದರೆ ಬಿಡ್ಬೋದು. ಆದರೆ ಅಂಟಿಸೋದ್ರಿಂದ ತುಂಬ ಲುಕ್ಕಾಗಿ ಕಾಣಿಸುತ್ತೆ, ಡಿಸೈನು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಲೆಂತ್ ಬರೋದ್ರಿಂದ ತುಂಬ ಇಷ್ಟಪಡ್ತಾರೆ ಈ ಡಿಸೈನ್ನ. ನೋಡಿ ನೀವು ಒಂದು ಸಲ ಈ ಡಿಸೈನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು, ಬೇಗನೂ ಮುಗಿಯುತ್ತೆ ಈ ಡಿಸೈನು. ನೋಡಿ ಈ ಡಿಸೈನ್ಗೆ 600 ಆಗುತ್ತೆ. ನೋಡಿ ನೀವು ಒಂದು ಸಲ ಈ ಡಿಸೈನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಹೇಳಿ ನನಗೆ ಒಂದು ಸಲ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.